ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎಕ್ಸಾಮ್ ಸಂಬಂಧಪಟ್ಟಂಗೆ ಇಂಟ್ರೊಡಕ್ಷನಲ್ಲೆಲ್ಲ ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಸ್ನೇಹಿತರೆ. ಇವೆಲ್ಲ 15 ಟಾಪಿಕ್ಗಳಿರುವಂಥದ್ದು. ಇವತ್ತಿನ ಟಾಪಿಕ್ ರಿಸರ್ವೇಷನ್ ಇನ್ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಸ್ವಲ್ಪ ರಿಸರ್ವೇಷನ್ ಸಂಬಂಧಪಟ್ಟ ರಿಸರ್ವೇಷನ್ ಇನ್ ಕರ್ನಾಟಕ ಏನು ಪಾಯಿಂಟ್ ಇರ್ತದೆ ಸ್ವಲ್ಪ ಕಂಬೈನ್ ಮಾಡಿ ಫಾಸ್ಟ್ ಆಗಿ ಬೇಸಿಕ್ ಅನ್ನ ನೋಡ್ತಾ ಹೋಗ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೋಡ್ತಾ ಹೋಗೋಣ. ಏನಾದರೂ ಮಿಸ್ ಆಗಿದ್ರು ಕೂಡ ಮತ್ತೆ ಬೇರೆ ಚಾಪ್ಟರ್ಲಿ ಅದು ಕವರ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಿದೆ ಕಂಪ್ಲೀಟ್ ಆಗಿ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ. ಅದು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಈ ಬೇಸಿಕ್ ಕ್ವಶನ್ ನ ಕೇಳುವ ಸಾಧ್ಯತೆ ಇರ್ತದೆ. ನೋಡೋಣ. ಈಗ ನಾವೇನು ಹೇಳಿದ್ವಿ, ಟೋಟಲ್ ಆಗಿ ನಮ್ಮ ಭಾರತದಲ್ಲಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳು, ಲೋಕಸಭಾ ಕ್ಷೇತ್ರಗಳು, ಮತಕ್ಷೇತ್ರಗಳು ಎಷ್ಟಿದಾವೆ ಸ್ನೇಹಿತರೆ? 543 ಕ್ಷೇತ್ರಗಳು ಇದಾವೆ. ಇದರಲ್ಲಿ SC ಮತ್ತು ST ಗೆ ಎಷ್ಟು ರಿಸರ್ವೇಷನ್ ಅಂದಾಗ ಇದು ಬೇಸಿಕ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುವಂತ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಇದು ಎಷ್ಟಿದೆ? ಈಗ 84 ಸೀಟುಗಳು SC ಗೆ ರಿಸರ್ವೇಷನ್ ಇದೆ. SC ಕಾಸ್ಟ್ ಬೇಸ್ಡ್ ಇದೆ. ಇದು ಯಾವ ರೀತಿ ರಿಸರ್ವೇಷನ್? ಕಾಸ್ಟ್ ಬೇಸ್ಡ್ ರಿಸರ್ವೇಷನ್. ಮುಂದೆ ಹೇಳ್ತೀನಿ ಅದು ಟೈಪ್ಸ್ ಆಫ್ ರಿಸರ್ವೇಷನ್ ಯಾವ ಬರ್ತಾವು, ಅದು ವರ್ಟಿಕಲ್ ರಿಸರ್ವೇಷನ್, ಹಾರಿಜೆಂಟಲ್ ರಿಸರ್ವೇಷನ್, ಅದರಲ್ಲಿ ಮತ್ತೆ ಯಾವ ಟೈಪ್ಸ್ ಇರ್ತಾವೆ ಅವೆಲ್ಲ ನೋಡೋಣ. ಆ ರೀತಿ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಇದು ಬೇಸಿಕ್ ಆಗಿ ಫಸ್ಟ್ ಇದು ಇಂಪಾರ್ಟೆಂಟ್ ನೆನ್ಪಿಡ್ಲೇಬೇಕು. ರಿಸರ್ವೇಷನ್ ಅಂತ ಮೇನ್ ಇಂಪಾರ್ಟೆಂಟ್. ಇತ್ತೀಚೆಗೆ ಈಗ ನಿಮಗೆ 18ನೇ ಲೋಕಸಭಾ ಎಲೆಕ್ಷನ್ ನಡೆದಿರೋದ್ರಿಂದ ಈ ತರ ಕೇಳೋ ಸಾಧ್ಯತೆ ಕೂಡ ಇರ್ತದೆ. SC ಗೆ 84, ಇಡೀ ದೇಶದಲ್ಲಿ 84 ಸ್ಥಾನಗಳನ್ನ SC ಗೋಸ್ಕರ ರಿಸರ್ವ್ ಮಾಡಲಾಗಿದೆ. ST ಗೆ 47 ಸ್ಥಾನಗಳನ್ನ ರಿಸರ್ವ್ ಮಾಡಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು? ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದಾವು. ಅದರಲ್ಲಿ SC ಗೆ 5 ಕ್ಷೇತ್ರಗಳು SC ಅವರಿಗೆ ರಿಸರ್ವ್ ಇದೆ, 2 ST ಗೆ ಇರುವಂತದ್ದು. ಇಲ್ಲಿ ಹೋಮ್ವರ್ಕ್ ಏನಿದೆ ಅಂದ್ರೆ ಸ್ವಲ್ಪ ಇದನ್ನು ಕೂಡ ಕೇಳುವಂತದ್ದು ಇರ್ತದೆ. ಅಲ್ಲಿ 5 ಕ್ಷೇತ್ರಗಳು ಯಾವ ಟೋಟಲ್ 28ರಲ್ಲಿ 5 ಮತ್ತು 2 ನೆನ್ಪಿಡ್ತಾ ಹೋಗಿ. ಓಕೆ, 5 ಯಾವುದವು ಮತಕ್ಷೇತ್ರಗಳು ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಇದು 2 ST ಕ್ಷೇತ್ರಗಳು ಯಾವುದನ್ನ ಕಮೆಂಟ್ ಮಾಡಿ. ಇವೆರಡು ಅಷ್ಟೇ ಸಾಕು. ಇದು 224 ವಿಧಾನಸಭಾ ಕ್ಷೇತ್ರಗಳು 2023ರಲ್ಲಿ 2 ವರ್ಷದ ಹಿಂದೆ ಏನೇ ನಡೆದಿತ್ತಲ್ಲ ಎಲೆಕ್ಷನ್, ಅದರಲ್ಲಿ 15 ST ಗಿದೆ, 36 ಸೀಟುಗಳು SC ಗಿದಾವೆ. ಇದು ಸ್ವಲ್ಪ ನೆನ್ಪಿಡ್ಬೇಕು. ಇದು ನಾವು ಇವನ್ ಪೇಪರ್ 1 ಅಲ್ಲಿ ಆದ್ರೂ ಕೇಳ್ಬೋದು. ಅವರು ಪೇಪರ್ 1 GS1 ಅಲ್ಲಿ ಏನಿದೆ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಅಲ್ಲಾದ್ರೂ ಕೇಳ್ಬೋದು. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಇರುವಂತದ್ದು, ಅಲ್ಲಿ ಆದ್ರೂ ಕೂಡ ಕೇಳುವ ಸಾಧ್ಯತೆ ಇದೆ. ಇದು ಫಾಸ್ಟ್ ಆಗಿ 543 ಟೋಟಲ್ ಸೀಟು, 47 ST ಅವರಿಗೆ, 84 SC ಗೆ. ಇಲ್ಲಿ ಚೇಂಜ್ ಆಗ್ಬಾರ್ದು, ಯಾಕಂದ್ರೆ ಕೇಳ್ತಾರ ಅದನ್ನ. ಈ 5 ಸ್ಥಾನಗಳು ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ 5 SC ಗೆ, 2 ST ಗೆ ರಿಸರ್ವೇಷನ್. ಇದು ಯಾವ ರೀತಿ ರಿಸರ್ವೇಷನ್? ಕಾಸ್ಟ್ ಬೇಸ್ಡ್ ರಿಸರ್ವೇಷನ್, ಜಾತಿ ಆಧಾರಿತ ಮೀಸಲಾತಿ ಅದರ ಅಡಿಯಲ್ಲಿ ಬರ್ತದೆ. 224ರಲ್ಲಿ ಇಷ್ಟು ಈ ಪಾಯಿಂಟ್ ಅನ್ನು ನೆನ್ಪಿಡಿ. ಓಕೆ, ಸೊ ಇದು ಬೇಸಿಕ್ ಪಾಯಿಂಟ್ ಕೇಳುವಂತದ್ದು, ಅದಕ್ಕೋಸ್ಕರ ನೋಡಿದ್ವಿ. ಇಲ್ಲಿ ಯಾವ ರೀತಿ ರಿಸರ್ವೇಷನ್ ಹೇಗೆ ಕೊಟ್ಟರು ಅದನ್ನ ಯಾವ ಆರ್ಟಿಕಲ್ ಕೊಟ್ಟಿದ್ದಾರೆ ಸ್ನೇಹಿತರೆ? 330ನೇ ಆರ್ಟಿಕಲ್ ಅಲ್ಲಿ. ಅದು ಏನ್ ಹೇಳುತ್ತೆ 330ನೇ ಆರ್ಟಿಕಲ್? ಇದನ್ನು ಕೂಡ ಕೇಳ್ತಾರೆ ಕ್ವಶನ್. ಸಂಸತ್ತಿನಲ್ಲಿ ಅಂದ್ರೆ ಲೋಕಸಭೆಯಲ್ಲಿ, ನಮ್ಮ ರಾಜ್ಯಸಭೆಗೆ ಏನಾದರೂ ರಿಸರ್ವೇಷನ್ ಇದೆಯಾ? ರಾಜ್ಯಸಭೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ, ಪಾಸ್ ಮಾಡಿ ಆನ್ಸರ್ ಮಾಡಿ. ರಾಜ್ಯಸಭೆಯಲ್ಲಿ ಇದೆಯಾ? ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬಂದಾಗ ಈ ವಿಧಾನ ಪರಿಷತ್ ಇರುತ್ತಲ್ಲ, ಲೆಜಿಸ್ಲೇಟಿವ್ ಕೌನ್ಸಿಲ್, ಅಲ್ಲಿ ಏನಾದರೂ ಇರುತ್ತಾ? ಕಮೆಂಟ್ ಮಾಡ್ತೀರಾ? ಎಸ್. ಇಲ್ಲಿ ಏನಂದ್ರೆ ಎರಡೂ ಕಡೆ ಇರೋದಿಲ್ಲ. ಈ ನಮ್ಮ ರಾಜ್ಯಸಭೆ ಆಗ್ಲಿ ವಿಧಾನ ಪರಿಷತ್ತಿಗಾಗ್ಲಿ ಯಾವುದೇ ರೀತಿಯ ಈ ಜಾತಿ ಆಧಾರಿತ ರಿಸರ್ವೇಷನ್ ಇರಲ್ಲ ಅಲ್ಲಿ. ಓಕೆ, ಸಂಸತ್ತು ಅಂದ್ರೆ ಇಲ್ಲಿ ಲೋಕಸಭೆಯಲ್ಲಿ ಮಾತ್ರ. ಏನ್ ಹೇಳುತ್ತೆ? SC ಮತ್ತು ST ಗೆ ಇಲ್ಲಿ ಸ್ಥಾನಗಳನ್ನ ಮೀಸಲಾತಿ ಕೊಡಬೇಕಂತ ಯಾವ ಆರ್ಟಿಕಲ್ ಹೇಳುತ್ತೆ? ಸಂವಿಧಾನದ 330ನೇ ಆರ್ಟಿಕಲ್. ಸಂವಿಧಾನದಲ್ಲೇ ಉಲ್ಲೇಖ ಇದೆ ಇದ್ರ ಬಗ್ಗೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. 330. ಈ 332 ಏನ್ ಹೇಳುತ್ತೆ ಸ್ನೇಹಿತರೆ? 332 ರಾಜ್ಯ ವಿಧಾನಸಭೆಗಳಲ್ಲಿ, ನಮ್ಮ ಕರ್ನಾಟಕಕ್ಕೆ ಹೇಳಿದ್ವಲ್ಲ ಆಗ್ಲೇ, ಕರ್ನಾಟಕಕ್ಕೆ 224 ಮತಕ್ಷೇತ್ರಗಳಿದಾವು, 15 ST ಗೆ, 36. ಇದು ಹೇಗೆ ಬಂತು? ಯಾಕೆ ಕೊಟ್ರು ಇದನ್ನ? ಹೆಂಗ್ ಬೇಕಾದಂಗೆ ಕೊಡಕ್ಕಾಗತ್ತಾ? 332ನೇ ಆರ್ಟಿಕಲ್ ಅಲ್ಲಿ ಈ ರಿಸರ್ವೇಷನ್ ಕೊಡ್ಬೇಕಂತ ಉಲ್ಲೇಖ ಇದೆ. ಈ ಲೋಕಸಭೆಯಲ್ಲಿ ಕೊಡ್ಬೇಕಂತ ಹೇಗೆ ಬಂತಿದು? ಇದು 330ನೇ ಆರ್ಟಿಕಲ್ ಅಲ್ಲಿ ಉಲ್ಲೇಖ ಇದೆ. ಇದು ಕೂಡ 330ನೇ ಆರ್ಟಿಕಲ್ ಪ್ರಕಾರನೇ ಬಂದಿರೋದು, ಯಾಕಂದ್ರೆ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳು. ಇಲ್ಲಿ ಮತ್ತೆ ಇನ್ನೊಂದು ಈ ರೀತಿ ಇದನ್ನು ಕೂಡ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ. 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಪಂಚಾಯತ್ ರಾಜ್ ಅಲ್ಲಿ SC, ST ಮತ್ತು ಮಹಿಳೆ 3 ಜನಕ್ಕೂ ಇದೆ. ಅದು ಮಹಿಳೆಗೆ ಆಲ್ರೆಡಿ ಇದೆ ಸ್ನೇಹಿತರೆ ಅಲ್ಲಿ. ಬಟ್ ನಮ್ಮ ಈ ಸಂಸತ್ತು, ಲೋಕಸಭಾ ಮತ್ತು ಈ ವಿಧಾನಸಭೆಗಳಲ್ಲಿ ಏನಾದ್ರೂ ಮಹಿಳೆಗೆ ಮೀಸಲಾತಿ ಇದೆಯಾ? ಈಗ ಸದ್ಯಕ್ಕೆ ಇದೆಯಾ? ಸಂವಿಧಾನ ತಿದ್ದುಪಡಿ ತಂದಿದ್ದಾರೆ. ಎಸ್, ಇನ್ಮೇಲೆ ರಿಸರ್ವೇಷನ್ ಕೊಡ್ಬೇಕಂತ. ಬಟ್ ಈಗಿನ ಈ ಎಲೆಕ್ಷನ್ ಅಲ್ಲಿ ಆಗ್ಲಿಲ್ಲ. ಅವ್ರು ಏನ್ ಹೇಳಿದ್ದಾರೆ? 2026ರ ನಂತರ
ನಡೆದಂತ ಸೆನ್ಸಸ್ ಪ್ರಕಾರ ಆ ಸೆನ್ಸಸ್ ಅನ್ನ ಗಣನೆಗೆ ತಗೊಂಡು ಅವಾಗ ಅಲ್ಲಿ ಮೀಸಲಾತಿ ಕೊಡಿ ಅಂತಂದ್ರೆ, ಈಗ ಆಲ್ರೆಡಿ 2026 ನಂತರ ಯಾವ ಸೆನ್ಸಸ್ ನಡೀತದಲ್ಲ ಆ ಸೆನ್ಸಸ್ ಅಲ್ಲಿ ಅದನ್ನ ಗಣನೆ ತಗೊಂಡು ಅಲ್ಲಿ ಮೀಸಲಾತಿ ಕೊಡ್ತಾರೆ. ಇಲ್ಲಿ ನಂಬರ್ ಆಫ್ ಸೀಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವೇನು 543 ಸೀಟ್ ಈ ನಮ್ಮ ಲೋಕಸಭೆಗೆ ಹೇಳಿದಿವಲ್ಲ, ಅದು ಸೀಟ್ಗಳು ಜಾಸ್ತಿ ಆಗ್ತಾವೆ. ಕರ್ನಾಟಕ ವಿಧಾನಸಭೆ ಸೀಟ್ಗಳು ಜಾಸ್ತಿ ಆಗ್ತಾವೆ. ಮುಂದೆ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಇಲ್ಲೇನ್ ನೆನ್ಪಿಡ್ಬೇಕಂದ್ರೆ, ಈ 18ನೇ ಲೋಕಸಭೆಯಲ್ಲಿ ಮೀಸಲಾತಿ ಅಪ್ಲೈ ಆಗಿಲ್ಲ. ನೆಕ್ಸ್ಟ್ ಬರುವಂತ ಲೋಕಸಭಾ ಎಲೆಕ್ಷನ್ಗೆ ಪಕ್ಕ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಸೆನ್ಸಸ್ 2026 ನಂತರ ನಡೆದಂತ ಜನಗಣತಿ ಅದರ ಆಧಾರದ ಮೇಲೆ ಒಂದು ಸೀಟ್ಗಳನ್ನ ಫಿಕ್ಸ್ ಮಾಡಿ ಮಾಡ್ತಾರೆ. ನೆಕ್ಸ್ಟ್ ಬರುವಂತ 19ನೇ ಲೋಕಸಭಾ ಎಲೆಕ್ಷನ್ಗೆ ಮಾಡ್ತಾರೆ ಅದನ್ನ. ಓಕೆ, ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ತಂದ್ರೆ ಇದನ್ನ ಹೇಳಿ. ಇದನ್ನ ಸಂವಿಧಾನ ತಿದ್ದುಪಡಿ ನಂಬರ್ ಎಷ್ಟು? ಅದು ಇಲ್ಲಿ ವೆರಿ ಲೀಸ್ಟ್ ಲಾಸ್ಟ್ ಅಂದ್ರೆ ಇದೆ, ಈ ಸದ್ಯಕ್ಕೆ ಇರುವಂತದ್ದು ಲಾಸ್ಟ್ ಇದೆ. ಈ ಸಂವಿಧಾನ ತಿದ್ದುಪಡಿ ಅದನ್ನ ಹೇಳಿ, ಮತ್ತು ಈ ಮಸೂದೆ ನಂಬರ್ ಎಷ್ಟು ಅದು ಕೂಡ ಕೇಳ್ತಾರೆ. ಮಸೂದೆ ಅಂದ್ರೇನು, ಬಿಲ್ ಅಂದ್ರೇನು? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಅದು ಬಿಲ್ ಅಷ್ಟೇ, ಮಸೂದೆ ಅದು. ಆ ನಂತರ ಲೋಕಸಭೆಯಲ್ಲಿ ಪಾಸ್ ಆಗಿ, ರಾಜ್ಯಸಭೆಯಲ್ಲಿ ಪಾಸ್ ಆಗಿ, ರಾಷ್ಟ್ರಪತಿಯವರ ಸೈನ್ ಆದ್ಮೇಲೆ ಅದು ಅಂಕಿತ ಹಾಕಿದ ಮೇಲೆ ಏನಾಗುತ್ತೆ, ಕಾಯ್ದೆ ಆಗತ್ತೆ. ಕಾಯ್ದೆ ನಂಬರ್ ಎಷ್ಟು ಹೇಳಬೇಕು ಮತ್ತು ಮಸೂದೆ ನಂಬರ್ ಎಷ್ಟು. ಈಗ ನಮಗೆ ಮೀಸಲಾತಿ ಎಲ್ಲಿದೆ? ನಮ್ಮ ಪಂಚಾಯತ್ ಅಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಇದೆಯಾ ಮಹಿಳೆಯರಿಗೆ? ಎಸ್ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಪರ್ಸೆಂಟೇಜ್ ಎಷ್ಟು ಮಹಿಳೆಯರಿಗೆ ಮತ್ತು ಈ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಎಷ್ಟು? ಇಲ್ಲಿ ಕೂಡ ನಗರ ಸ್ಥಳೀಯ ಸಂಸ್ಥೆಯಲ್ಲಿ SC-ಗಿದೆ, ST-ಗಿದೆ, ಮಹಿಳೆಯರಿಗಿದೆ. ಅದು ಆರ್ಟಿಕಲ್ ಯಾವುದು? 243T. ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಇವೇ ಬರ್ತಾವ ಮೀಸಲಾತಿ ಅಂದ ತಕ್ಷಣ ಈ ಪಾಯಿಂಟ್ಗಳು ರಿಪೀಟ್ ಆಗ್ತಿರ್ತಾವು. 243D, 243T ಅನ್ನುವಂಥದ್ದು. ಓಕೆ, ಸೊ ಈ ಸ್ಥಳೀಯ ಸಂಸ್ಥೆಗಳಂದಾಗ 243 ರಿಲೇಟೆಡ್ ಇದು ಫಿಕ್ಸ್ ಇರ್ತದೆ. DT ಈ ತರ ನಂಬರ್ಗಳು ಚೇಂಜ್ ಆಗ್ತವೆ. ನೆನಪು, ಈ 4 ಆರ್ಟಿಕಲ್ಗಳು ಇಂಪಾರ್ಟೆಂಟ್. 330 ಸಂಸತ್ತಲ್ಲಿ SC-ST-ಗೆ ಸ್ಥಾನ ಮೀಸಲಾತಿ. ಇದೇನಾದ್ರೂ ಮಹಿಳೆಗೆ ಇದೆಯಾ ಇದು ಸಂಬಂಧಪಟ್ಟಂಗೆ? SC ಮತ್ತು ST-ಗೆ ಇರುವಂತದ್ದು. ಇಲ್ಲಿ ರಾಜ್ಯ ವಿಧಾನಸಭೆಯಲ್ಲಿ 332ನೇ ಆರ್ಟಿಕಲ್. ನಂತರ 243T ಈ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, 249D ನಮ್ಮ ಪಂಚಾಯತ್ ಅಲ್ಲಿ SC-ST ಮತ್ತು ಮಹಿಳೆಯರಿಗೆ ಇರ್ತದೆ. ಓಕೆ, ಇದು SC ಮತ್ತು ST ಏನಂತೀವಿ ಇದನ್ನ? ಇದು ವರ್ಟಿಕಲ್ ರಿಸರ್ವೇಶನ್. ಇದು ವರ್ಟಿಕಲ್ ರಿಸರ್ವೇಶನ್. ಇದು ಹಾರಿಜೆಂಟಲ್ ರಿಸರ್ವೇಶನ್, ಸಮತಳ ಅಡ್ಡ ಮೀಸಲಾತಿ ಅಥವಾ ಸಮತಳ ಮೀಸಲಾತಿ ಅಂತ ಕರಿತೀವಿ. ಮತ್ತೆ ಬರ್ತದೆ, ಹೇಳ್ತೀನಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಬರ್ತಾವ ಅದರಲ್ಲಿ ಅಂತ. ಈಗ 4 ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದು ವರ್ಟಿಕಲ್ ರಿಸರ್ವೇಶನ್ ಇಲ್ಲಿ ಬರುತ್ತೆ, ಯಾವುದು ಬರಲ್ಲ, ಆ ರೀತಿ ಕೇಳ್ತಾರೆ. ಸಮತಳದಲ್ಲಿ ತುಂಬಾ ಇದಾವೆ, ಯಾವ್ಯಾವ ಇದಾವೆ ಅಂತ ನೋಡೋಣ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಬರುತ್ತೆ. ಈಗ ಸ್ವಲ್ಪ ನೆನಪಿರ್ಲಿ ನಿಮಗೆ. ಓಕೆ, ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ 39 ಕ್ಯಾಪಿಟಲ್ ಅನ್ನೋದು DPSP ಅಲ್ಲಿ ಫ್ರೀ ಲೀಗಲ್ ಏಡ್, ಉಚಿತ ಕಾನೂನಿನ ನೆರವು ಕೊಡಬೇಕಂತ 42ನೇ ಸಂವಿಧಾನ ತಿದ್ದುಪಡಿ 4+2 1976ರಲ್ಲಿ ಬಂತಿದ್ದು. ಉಚಿತವಾಗಿ ಕಾನೂನಿನ ನೆರವು ಕೊಡಬೇಕು ಅನ್ನೋ ಇದು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ರೈಟ್ ಟು ಲೈಫ್ ಏನಿದೆ ಅಂದ್ರೆ, ಸರ್ಕಾರ ಉಚಿತವಾಗಿ ಕಾನೂನಿನ ನೆರವು ಕೊಡೋದಕ್ಕೆ ಇಲ್ಲಿ ಜನರಿಗೆ ಈ ತರ ಅವಕಾಶವನ್ನು ಕೊಡಬೇಕು. ರೈಟ್ ಟು ಲೈಫ್ ಅಂದ್ರೆ ಸುಮ್ಮನೆ ನಿಮಗೆ ಬದುಕು ಹಕ್ಕಿದೆ ಅಂತಲ್ಲ, ಸರ್ಕಾರ ಬದುಕು ಹಕ್ಕನ್ನ ಕೊಡಬೇಕು. ಅದಕ್ಕೆ ಉಚಿತ ಕಾನೂನು ನೆರವು ಕೊಡುವಂಗ ಆತರ ಫಂಡಮೆಂಟಲ್ ರೈಟ್ ಅಲ್ಲಿ ಕೂಡ ಆತರ ಸ್ವಲ್ಪ ಅದ ಹಿಡನ್ನ ಇರುವಂತದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದಾಗ ಉಚಿತ ಕಾನೂನು ನೆರವು ಎಲ್ಲಿ ಕೊಡಬೇಕಂದ್ರೆ ಫ್ರೀ ಲೀಗಲ್ ಏಡ್ DPSP ಅಲ್ಲಿ ಬರುವಂತದ್ದು 39A. ಅದು ಜನರಲ್ ಸ್ಟಡೀಸ್ ಪೇಪರ್ ನಲ್ಲಿ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ ಅದನ್ನೆಲ್ಲ. ಈಗ ಇಷ್ಟು ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಫಾಸ್ಟ್ ಆಗಿ ಮತ್ತೆ ಏನೇನು ನೋಡಿದ್ವಿ ನಾವು? ಈ ಸ್ಥಾನಗಳನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. 330ನೇ ಆರ್ಟಿಕಲ್, 332 ಎಷ್ಟು ಸ್ಥಾನಗಳು, ನಂತರ ಈ ಆರ್ಟಿಕಲ್ಗಳು ಯಾವ್ದ್ರ ಬಗ್ಗೆ ಹೇಳುತ್ತೆ ಇಷ್ಟು ನೋಡ್ಬೇಕು. ಓಕೆ, ಇಲ್ಲಿ ಇದನ್ನ ಬೇಸಿಕ್ ಆಗಿ ಮತ್ತೊಂದ್ಸಲ ಕೇಳ್ತಾರೆ. 330, 332 ಹೇಳಿದ್ವಲ್ಲ, ಈ ರೇಂಜ್ ಎಷ್ಟಿದೆ? 330ರಿಂದ 342. ಈ ರೇಂಜ್ ಸ್ವಲ್ಪ ನೆನ್ಪಿಡಿ. ಇದು ಯಾವ ಭಾಗದಲ್ಲಿದೆ? 330, 342 ಅನ್ನುವಂಥದ್ದು ಭಾಗ 16. ಎಷ್ಟು ಪಾರ್ಟ್ಸ್ ಗಳಿದಾವು? ಪಾರ್ಟ್ಸ್ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಪಾರ್ಟ್ಸ್ ಇದ್ವು ಮತ್ತು ಈಗ ಸದ್ಯಕ್ಕೆ ಸಂವಿಧಾನದಲ್ಲಿ ಎಷ್ಟು ಪಾರ್ಟ್ಸ್ ಗಳಿದಾವೆ ಅದನ್ನು ಸ್ವಲ್ಪ ಹೇಳಿ. ಓಕೆ, ಇದು ಏನಕ್ಕೋಸ್ಕರ? ಮೀಸಲಾತಿ ರಿಸರ್ವೇಶನ್ ಸಂಬಂಧಪಟ್ಟ 330ರಿಂದ 342 ಈ ಆರ್ಟಿಕಲ್ಗಳು ಭಾಗ 16ರಲ್ಲಿ ಬರ್ತದೆ. ಭಾಗ 17ರಲ್ಲಿ ಏನ್ ಬರ್ತದೆ ಹೇಳಿ? ಅದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಭಾಗ 17ರಲ್ಲಿ ಏನ್ ಬರ್ತದೆ? ನೆಕ್ಸ್ಟ್ ನಾನು ಈ ಕಾಯ್ದೆಗಳನ್ನು ಹೇಳ್ತೀನಲ್ಲ, ಈ 1995 ಕಾಯ್ದೆ, ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಈ ನಿಗಮಕ್ಕೆ ಸಂಬಂಧಪಟ್ಟಂಗೆ ಕಾಯ್ದೆಯಲ್ಲಿ ಅಲ್ಲಿ ಬರ್ತದೆ ಒಂದು ಆರ್ಟಿಕಲ್. ಅಲ್ಲಿ ಅದು ಭಾಗ 17 ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದದು ಹೇಳೋಣ? ಭಾಗ 17 ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾಗ 16 ಮೀಸಲಾತಿಗೆ ಸಂಬಂಧಪಟ್ಟಿದ್ದು. 330ರಿಂದ 342 ರೇಂಜ್ ಅನ್ನ ಕೂಡ ಕೇಳ್ತಾರೆ, ಸ್ವಲ್ಪ ನೆನ್ಪಿಡಿ. ಓಕೆ, ಇಲ್ಲಿ ಏನಿದು 330, 300 ಯಾರಿಗೋಸ್ಕರ ಇರೋದು? SC ಅವರಿಗೆ ಬರ್ತದೆ ಇದೇ ಭಾಗದಲ್ಲಿ 330, 342. ST ಅವರಿಗೆ ಬರ್ತದೆ, OBC ಅವರಿಗೆ ಬರ್ತದೆ, ಆಂಗ್ಲೋ ಇಂಡಿಯನ್ಸ್ಗೆ ಬರ್ತದೆ. ಬಟ್ ಈಗ ಆಂಗ್ಲೋ ಇಂಡಿಯನ್ಸ್ ಅನ್ನ ತೆಗೆದಾಕಿದ್ರು. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ತೆಗೆದಾಕಿದ್ರೆ ಸ್ನೇಹಿತರೆ? ಇದನ್ನ 104ನೇ ಸಂವಿಧಾನ ತಿದ್ದುಪಡಿ. 104ನೇ ತಿದ್ದುಪಡಿ ಮೂಲಕ ಇದನ್ನ ಏನ್ ಮಾಡ್ತಾರೆ? SC ಮತ್ತು ST ಅವರಿಗೆ
ಮತ್ತೆ 10 ವರ್ಷಗಳ ಕಾಲ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡಿದ್ರು. ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ ಕೂಡ ತೆಗೆದುಹಾಕಿದ್ದಾರೆ. ಓಕೆ, ಸೊ 104 ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳಿ. ಇದರ ಬಿಲ್ ನಂಬರ್ ಹೇಳ್ತೀರಾ ಕಮೆಂಟ್ ಅಲ್ಲಿ ಹೇಳಿ. ಇದರದ ಮಸೂದೆ ಸಂಖ್ಯೆ ಹೇಳಿ. 104 ಕಾಯ್ದೆ ಸಂಖ್ಯೆ. ಕಾಯ್ದೆ ಅಂದ್ರೆ ಲೋಕಸಭಾ ರಾಜ್ಯಸಭೆ ಪಾಸ್ ಆಗಿ ರಾಷ್ಟ್ರಪತಿಯಿಂದ ಸೈನ್ ಆದ್ಮೇಲೆ ಕಾಯ್ದೆ. ಅದಕ್ಕಿಂತ ಮುಂಚೆ ಇರುತ್ತಲ್ಲ ಮಸೂದೆ ನಂಬರ್ ಹೇಳಿ. ಓಕೆ, ಸೊ 105ನೇ ಸಂವಿಧಾನ ತಿದ್ದುಪಡಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಅದೇ ಮತ್ತೆ ನಮ್ಮ ಮೀಸಲಾತಿಗೆನೇ ಇದೆ. ಇದನ್ನು ಕೂಡ ನಾವು ಚರ್ಚೆ ಮಾಡೋಣ, ಮುಂದೆ ಬರ್ತದೆ. ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ಇದರದ್ದು ಮಸೂದೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಕಾಯ್ದೆ ಮತ್ತು ಇದು ಮಸೂದೆ ಸಂಖ್ಯೆ. 106ನೇದ್ದು ಕೂಡ ಮಹಿಳೆದು, ಮತ್ತೆ ಮೀಸಲಾತಿನೇ. ಇವು ಮೂರು ನಾವು ನೋಡ್ಲೇಬೇಕಿದನ್ನ ಅಲ್ವಾ. ಇದರ ನಂತರ 103 ಯಾವ್ದಿದೆ ಅದು ಕೂಡ ಇಂಪಾರ್ಟೆಂಟ್. 102 ಅದು ಕೂಡ ಇಂಪಾರ್ಟೆಂಟ್. ಇಲ್ಲೇ ನಮ್ಮ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಿಗೆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಬರ್ತಾ ಹೋಗ್ತಾವ್. ಈ 100ನೇದು 100 ಏನಿದೆ, 100ನೇದು ಬಾಂಗ್ಲಾದೇಶಿಗೆ ಟೆರಿಟರಿ ಬಿಟ್ಕೊಡೋದು, ಅವರಿಂದ ನಾವು ಟೆರಿಟರಿ ಅದಿತ್ತು. 101 GST ಕೌನ್ಸಿಲ್ ಅದನ್ನ ಬಿಡಿ. ಅಲ್ಲಿಂದ 102ರಿಂದ ಪೂರ್ತಿ 106ವರೆಗೂ ನಮ್ಗೆ ಏನಿದೆಯಲ್ಲ ಈ ರಿಸರ್ವೇಶನ್ ಸಂಬಂಧಪಟ್ಟಂಗೆ ಅಷ್ಟು ಆರ್ಟಿಕಲ್ ಓದಲೇಬೇಕು. ಈ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ ನೀವು ಜನರಲ್ ಸ್ಟಡೀಸ್ ಪೇಪರು, KS PS ಎಲ್ಲಾ ಪೇಪರ್ಗೆ ಗೊತ್ತಿರಲೇಬೇಕಿದೆ ನಿಮಗೆ. ಕ್ಲಿಯರ್ ಆಗ್ತಾ ಇದೆಯಾ? ಈಗ ನಂದು ಹೋಮ್ವರ್ಕ್ ಏನಂದ್ರೆ 1, 2, 3, 4, 5, 6 ಇದೆಯಲ್ಲ, ಇದರ ಮಸೂದೆ ಸಂಖ್ಯೆಗಳನ್ನ ಹೇಳಿ ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ ಸಾಧ್ಯ ಆದ್ರೆ ಹೇಳ್ತಾ ಹೋಗಿ. ಓಕೆ, ಈಗ 104 ಇಲ್ಲಿ ನೋಡಿದ್ವಿ, ಮತ್ತೆ ರಿಪೀಟ್ ಆಗ್ತದೆ. 105, 106 ಮತ್ತೆ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಈ ವುಮೆನ್ದು ಏನಿದೆಯಲ್ಲ 106ನೇದು ಅನ್ನುವಂಥದ್ದು ಬರುತ್ತೆ, ಅದು ಡೀಟೇಲ್ ಆಗಿ ಮೊನ್ನೆ KS ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ರು. ಸೊ ಇಲ್ಲಿ ಏನೇನು ನೆನ್ಪಿಟ್ರಿ, ಭಾಗ 16ರಲ್ಲಿ 330ರಿಂದ 342 ಆರ್ಟಿಕಲ್ ವರೆಗಿದೆ, ಮೀಸಲಾತಿಗೆ ಸಂಬಂಧಪಟ್ಟಂಗಿರ್ತದೆ. SC ST OBC ಆಂಗ್ಲೋ ಇಂಡಿಯನ್ ಇವರಿಗೆಲ್ಲರಿಗೂ ಕೂಡ ಮೀಸಲಾತಿ ಕೊಡೋದ್ರ ಬಗ್ಗೆ ಎಲ್ಲಿ ಯಾವ ಭಾಗದಲ್ಲಿ ಕೊಟ್ಟಿದೆ ಅಂದ್ರೆ ಏನ್ ಹೇಳ್ತೀರಿ? 16ನೇ ಭಾಗದಲ್ಲಿ ಕೊಟ್ಟಿದೆ. ಯಾವ ಆರ್ಟಿಕಲ್? 330ರಿಂದ 342. ನಮ್ಮ ಸಂಸತ್ತಿನಲ್ಲಿ SC ST ರಿಸರ್ವೇಶನ್ ಕೊಡ್ಬೇಕು ಅನ್ನೋದು ಎಲ್ಲಿಂದ ಬಂದಿದೆ? 330ನೇ ಆರ್ಟಿಕಲ್. ನಮ್ಮ ವಿಧಾನಸಭೆಯಲ್ಲಿ ಎಷ್ಟು? 330. ಆ ರೀತಿ. ಹಾಗಾದ್ರೆ ಈಗ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಭಾರತದಲ್ಲಿ ಅಟ್ ಪ್ರೆಸೆಂಟ್ ರಿಸರ್ವೇಶನ್ ಎಷ್ಟಿದೆ ಕೇಳ್ತಾರೆ. ಎಷ್ಟು ಕೇಳ್ತಾರೆ? 49ವರೆ, 59ವರೆ, 66, 56 ಆ ರೀತಿ ಕೇಳಿದ್ರೆ ಎಷ್ಟಿದೆ ನಮ್ಮ ಭಾರತದಲ್ಲಿ ಸದ್ಯಕ್ಕೆ ರಿಸರ್ವೇಶನ್ ಇರೋದು? 59.50. 59.50%. ಹೇಗೆ ಬಂತಿದು? ST ಅವರಿಗೆ 7.5% ಇದೆ, SC ಅವರಿಗೆ 15% ಇದೆ, OBC ಅವರಿಗೆ 27% ಇದೆ, EWS ಎಕನಾಮಿಕಲ್ ವೀಕರ್ ಸೆಕ್ಷನ್ 10% ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ಬಂತು ಸ್ನೇಹಿತರೆ? ಮತ್ತು ಇದನ್ನ ಈ ಮುಸ್ಲಿಂ ಶೈಕ್ಷಣಿಕ ಸಂಸ್ಥೆಗಳೆಲ್ಲ ಅದಕ್ಕೆ ಅಪ್ಲೈ ಆಗತ್ತಾ? ಎಸ್ ಆರ್ ನೋ ಕಮೆಂಟ್ ಮಾಡಿ ಹೇಳಿ. ಈ EWS 10% ಅನ್ನುವಂಥ ಮುಸ್ಲಿಂ ಶೈಕ್ಷಣಿಕ ಸಂಸ್ಥೆಗಳಿರ್ತಾವಲ್ಲ ಅದಕ್ಕೆ ಅಪ್ಲೈ ಆಗತ್ತಾ ಆಗಲ್ವಾ? ಆ ರೀತಿ ಹೇಳಿಕೆಗಳನ್ನ ಕೇಳ್ತಾರೆ. ಇಲ್ಲಿ ಹಾಗಾದ್ರೆ ಇಂದಿರಾ ಸಾನಿ ಕೇಸಲ್ಲಿ ಏನಾಗುತ್ತೆ? 1992 ಕೇಸಲ್ಲಿ 50% ಮೀರ್ಬಾರ್ದಂತಿತ್ತಲ್ಲ, ಮತ್ತ್ಯಾಕೆ ಇದು ಮೀರ್ತಲ್ಲ? ಹಂಗಾದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗ್ಬೋದಾ? ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗ್ಬೋದಾ? ಇವೆಲ್ಲ ಕೇಸ್ಗಳನ್ನ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನೀಟಾಗಿ ಅವೆಲ್ಲ ಇಲ್ಲಿ ಬರುವಂಥದ್ದು ಹೇಳ್ತೀನಿ. ಇಂದಿರಾ ಸಾನಿ ಕೇಸ್ ಆಗಲಿ, ಮಂಡಲ ಪ್ರಕರಣ ಅದಕ್ಕೆ ಅಂತ ಕರಿತೀವಿ. ನಂತರ ಜನಹಿತ ಅಭಿಯಾನ ಅನ್ನುವಂಥದ್ದು ಅದು ಕೂಡ ಕೇಸ್ ಬರ್ತದೆ. ಅವರೇ ಹೋಗಿದ್ರು, ಜನಹಿತ ಅಭಿಯಾನ ಅನ್ನೋರು ಓಡೋಗ್ಬಿಟ್ರು. ಅವ್ರು ನೋಡಿ 59.50 ಅಂದ್ರೆ 50 ಕ್ರಾಸ್ ಮಾಡಿದ್ರಿ, ಸೊ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು. ಅವ್ರ ಮಕ್ಕದ ಬಡ್ದು ನಡಿ ಹೋಗ್ರಿ, ಅದೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ರು. ಈ EWS ಅನ್ನೋದು ಕೂಡ ನಮ್ಮ ಸಿಲೆಬಸ್ ಅಲ್ಲಿ ಇದೆ, ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಈಗ ನೀವೇನ್ ನೆನ್ಪಿಡ್ಬೇಕು, ಇಲ್ಲಿ ಭಾರತ ದೇಶದಲ್ಲಿ ಎಷ್ಟು ರಿಸರ್ವೇಶನ್ ಇದೆ ಅಂದ್ರೆ 59.50 ಇದೆ. EWS ಗೆ ಎಷ್ಟು? 10. 50 ದಾಟಬಾರ್ದಂತಿತ್ತಲ್ಲ, ಬಟ್ ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತೆ ಜನಹಿತ ಅಭಿಯಾನ ಕೇಸಲ್ಲಿ. ಅದನ್ನ ಆ ಕೇಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. 10% ಅನ್ನೋದು ಈ ಒಂದು ಇವರಿಗೆ ಕೊಡುವಂತ ರಿಸರ್ವೇಶನ್ ಅಲ್ಲ, ಅದು ಜನರಲ್ ಮೆರಿಟ್ ಅಲ್ಲಿ ಪ್ಯೂರ್ ಜನರಲ್ ಇದ್ದವ್ರಿಗೆ. ಈಗ ನೀವು OBC ಯಲ್ಲಿ ಬಡವರು ಇದ್ದೀರಿ ಅಂದ್ರೆ ಈ 10% ನೀವು ತಗೋಬೋದಾ? EWS ಬಂದಾಗ ಹೇಳ್ತೀನಿ, ಮಾನದಂಡಗಳು ಒಂದಿಷ್ಟು ಅದಾವು, ಕ್ರೈಟೇರಿಯಾ ಏನೇನು ಇರಬೇಕು, ನಿಮ್ಮ ಮನೆ ಎಷ್ಟು ಸೈಜ್ ಎಷ್ಟಿರಬೇಕು, ಹಳ್ಳಿಯಲ್ಲಿ ಎಷ್ಟು ಇದ್ರೆ ಎಷ್ಟು, ಅವೆಲ್ಲ ಡೀಟೇಲ್ ನೋಡೋಣ. ಇಲ್ಲಿ ಬರಲ್ಲ, ಪ್ಯೂರ್ GM ಇರ್ತಲ್ಲ, ಆ GM ಅಲ್ಲಿ ಬಡವರು ಇರ್ತಲ್ಲ ಅವ್ರಿಗೆ ಕೊಡೋದು. ಹಂಗಾಗಿ ಇದು ಅನ್ಕಾನ್ಸ್ಟಿಟ್ಯೂಷನಲ್, ಇಟ್ ಈಸ್ ಅ ವ್ಯಾಲಿಡ್ ಅಂತ ಹೇಳ್ಬಿಡ್ತು. 2022ರಲ್ಲಿ ಆ ಕೇಸ್ ಆಯ್ತು. ಆಮೇಲೆ ಅಷ್ಟಕ್ಕೆ ಬಿಡ್ಲಿಲ್ಲ ಅವರು, ಮತ್ತೆ ಇಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು ಜನಹಿತ ಅಭಿಯಾನ ಅವರು, ಇನ್ನೊಂದ್ಸಲ ಚೆಕ್ ಮಾಡಿ ನೀವು ಅಂತ. ಹಾಗೆಲ್ಲ ಚೆಕ್ ಮಾಡಕ್ ಆಗಲ್ಲ ಅಂತ ಹೇಳ್ತೀವಿ. ಯಾಕೆ ಆಗಲ್ಲ ಅನ್ನೋಕೆ 2 ಕಾರಣ ಕೊಡ್ತು, ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಅದು ಇನ್ನೊಂದ್ಸಲ ನಾನು ರೀಚೆಕ್ ಯಾಕೆ ಮಾಡಲ್ಲ ಅಂದ್ರೆ 2 ಕಾರಣ ಕೊಟ್ಟಿದೆ, ಅದನ್ನು ಕೂಡ ನಾ ಡಿಸ್ಕಸ್ ಮಾಡ್ತೇನೆ. ಅದು ಬರುತ್ತೆ ಆ ಚಾಪ್ಟರ್ ಅಲ್ಲಿ ಬಂದಾಗ ಹೇಳ್ತೀನಿ. ಇಲ್ಲಿ ಬೇಸಿಕ್ ಆಗಿ ಇಷ್ಟು ಪಾಯಿಂಟ್, ಇದನ್ನ ಬೇಸಿಕ್ ಇದು ಗೊತ್ತಿರುತ್ತೆ ಎಲ್ಲರಿಗೂ, ಬಟ್ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಭಾರತದಲ್ಲಿ ರಿಸರ್ವೇಶನ್ ಎಷ್ಟು ಅಂದ್ರೆ 49.5 ಅನ್ಬಾರ್ದು. ಎಷ್ಟಿದೆ ಈಗ ರಿಸರ್ವೇಶನ್? 59.5% ಇದೆ. ಓಕೆ, ರೈಟ್. ಈ ಕ್ಯಾಟಗರಿ 1 ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಎಷ್ಟು ಹೇಳ್ತೀರಿ? ನೋಡಿ, ಅಲ್ಲಿ 56% ಇದೆ ಕರ್ನಾಟಕದಲ್ಲಿ. ಹೇಗೆ? ಈ ಕ್ಯಾಟಗರಿ 1 ಅವರಿಗೆ ಪ್ರವರ್ಗ 1 ಅಂತೇಳಿ ಅವ್ರಿಗೆ 4% ಬರುತ್ತೆ. 2A ಕ್ಯಾಟಗರಿಗೆ 15% ಇದೆ. 2B ಅವರಿಗೆ 4%, ಪ್ಯೂರ್ಲಿ ಮುಸ್ಲಿಂ ಕಮ್ಯುನಿಟಿ ಇಲ್ಲಿ ಬರ್ತದೆ. 3A 4%, 3B 5% ಇದೆ.
SC ಅವರಿಗೆ 17 ಆಯ್ತು, ST ಅವರಿಗೆ 7 ಆಯ್ತು. ಇದು ಇನ್ಕ್ರೀಸ್ ಆಯ್ತು. ಇದು ಯಾವಾಗ ಆಯ್ತು ಸ್ನೇಹಿತರೆ? ಡೇಟ್ ಕೂಡ ಹೇಳಿ ನನಗೆ ಎಕ್ಸಾಕ್ಟ್ ಆಗಿ. ಯಾಕಂದ್ರೆ ಈಗ ರೀಸೆಂಟ್ ಆಗಿದೆ, 2 ವರ್ಷದ ಹಿಂದೆ ಆಗಿದ್ದು. ಆ ಡೇಟ್ ಅನ್ನ ಹೇಳಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದು ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈಗ ಕೇಳ್ತಾರೆ. ಮತ್ತೆ ಹೇಳ್ತೀನಿ, ಈಗ ನಾ ಏನ್ ನಿಮ್ಗೆ ಕ್ವಶನ್ ಕೇಳ್ತೇನಲ್ಲ, ಅವೆಲ್ಲವೂ ಮತ್ತೆ ರಿಪೀಟ್ ಆಗ್ತದೆ. ಅಟ್ಲೀಸ್ಟ್ ನಿಮ್ಗೊಂದು ಅದು ಎನ್ಕ್ವೈರಿ ಮೈಂಡ್ ಸೆಟ್ ಆತರ ಬರ್ಲಿ, ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಕ್ವಶನ್ ಕೇಳ್ತೇನೆ. ಬೇಜಾರಾಗಬೇಡಿ. ಮತ್ತೆ ಕ್ವಶನ್ ಕೇಳಿದ್ರೆ ನಮ್ಗೆ ಅದು ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಅಂತ ಹೇಳ್ತೀನಿ. ಮತ್ತೆ ಮುಂಬರುವ ಕ್ಲಾಸ್ಗಳಲ್ಲಿ ಹೇಳ್ತೀನಿ. ಅಟ್ಲೀಸ್ಟ್ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಒಂದು ಐಡಿಯಾ ಇರ್ತದೆ, ನೆನ್ಪುಳಿತದೆ, ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಕೂಡ ಸಿಗ್ತಾವೆ. ಸೊ ಕರ್ನಾಟಕದಲ್ಲಿ ಎಷ್ಟು ರಿಸರ್ವೇಶನ್ ಇದೆ ಅಂದ್ರೆ 56. ನಮ್ಮ ಕರ್ನಾಟಕದಲ್ಲಿ ಹಾಗಾದ್ರೆ EWS ಇಲ್ವಾ? ಇಲ್ಲ. ಕರ್ನಾಟಕ ಇನ್ನೂ ಕೂಡ ಕೊಟ್ಟಿಲ್ಲ EWS ಅನ್ನ. ಯಾಕೆ? ಅಲ್ಲಿ ಅಂದ್ರೆ ಪಾಲಿಟಿಕ್ಸ್ ಇರ್ತದೆ. ಆಕ್ಚುಲಿ ಮೇಲೆ ಕೇಂದ್ರ EWS ಮಾಡಿದ್ದೆ ಯಾರು? ಬಿಜೆಪಿ. ಕರ್ನಾಟಕದಲ್ಲಿ ಇರೋದು ಯಾವುದು? ಕಾಂಗ್ರೆಸ್. ಹಂಗಾಗಿ ಸ್ವಲ್ಪ ಈ ತರ ಎಲ್ಲ ಯಾವುದೇ ಪಕ್ಷ ಆಗ್ಲಿ ಈಗ ಮೇಲೆ ಇದ್ದಿದ್ದ ನಾನು ಒಪ್ಪಲ್ಲ, ಆ ತರ ಮಾಡ್ತಿರಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡಕ್ ಬರುತ್ತೆ. ಬಟ್ ರಾಜ್ಯಗಳಿಗೂ ಕೂಡ ನೀವು ತಗೋಬಹುದು ಅಂತ ಹೇಳಿದೆ. EWS ಅಲ್ಲಿ ರಾಜ್ಯಗಳು ಕೂಡ ಇದನ್ನ ಮೀಸಲಾತಿ ಕೊಡಬಹುದು, ಕೊಡ್ಲೇಬೇಕು ಅನ್ನೋದಿಲ್ಲ. ಅದಕ್ಕೋಸ್ಕರ ಈ ಕರ್ನಾಟಕ ತಗೊಂಡಿಲ್ಲ ಇನ್ನೂ ಕೂಡ. ಇಷ್ಟೇ ಇದೆ ನಮ್ಮ ರಿಸರ್ವೇಶನ್. ಕರ್ನಾಟಕದಲ್ಲಿ 56% ಇದೆ. SCಗೆ 15 ಇತ್ತು ಮೊದಲು, 17 ಆಯ್ತು. STಗೆ ಎಷ್ಟಿತ್ತು ಹೇಳ್ತೀರಾ? 3 ಇದ್ದಿದ್ದು 7 ಆಯ್ತು. ಈಗ ಒಳ್ಳೆ ಚಾನ್ಸ್ ನೋಡಿ. ಈ ಕ್ಯಾಟಗರಿ ಇದ್ದಂತ ನಮ್ಮ ಸ್ನೇಹಿತರು ಪಕ್ಕಾ ಚೆನ್ನಾಗಿ ಓದ್ಕೊಳ್ಳಿ. ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಎಸ್ಪೆಷಲಿ ST ಅವರಿಗೆ 3 ಇದ್ದಿದ್ದು 7, ಮೋರ್ ದನ್ ಡಬಲ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ. ಈ ಕ್ಯಾಟಗರಿಯಲ್ಲಿ ಮತ್ತೆ ಸಮತಳ ಮೀಸಲಾತಿ ಬರ್ತದೆ ಮಹಿಳೆಯರು. ನೀವಂತೂ ಬಿಡ್ಲೇಬಾರ್ದು, ಜಾಬ್ ತಗೊಳ್ಳೇಬೇಕು. ಯಾಕಂದ್ರೆ ಚೆನ್ನಾಗಿದೆ ಇದು. ಇದನ್ನ ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತ SC ST ಸ್ನೇಹಿತರು ನೀವು ತಗೊಳ್ಳೇಬೇಕು. ಯಾಕಂದ್ರೆ ಇನ್ನೊಂದು 4-5 ವರ್ಷದಲ್ಲಿ ನಿಮಗೂ ಕೂಡ ಕ್ರೀಮಿ ಲೇಯರ್ ಬರ್ತದೆ ಸ್ನೇಹಿತರೆ. ಈಗ OBCಯಲ್ಲಿ ಕೆನೆ ಪದರ ಅನ್ನುವಂಥದ್ದು ಕ್ರೀಮಿ ಲೇಯರ್ ಕಾನ್ಸೆಪ್ಟ್ OBCಯಲ್ಲಿ ಮಾತ್ರ ಇದೆ ಈಗ ಸದ್ಯಕ್ಕೆ. SCಯಲ್ಲಿ ಕೆನೆ ಪದರ ಇಲ್ಲ, SCಯಲ್ಲಿ ಕೂಡ ಕೆನೆ ಪದರ ಇಲ್ಲ. ಇಲ್ಲಿ SC STಗೆ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಕೂಡ ಇಲ್ಲ, ಕೇಂದ್ರದಲ್ಲೂ ಇಲ್ಲ. ಈಗ ಬರುತ್ತೆ. ಇನ್ನೊಂದು 5ರಿಂದ 10 ವರ್ಷ ಟೈಮ್ ತಗೊಳುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಪಾಲಿಟಿಕ್ಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಡಿಲೇ ಆಗ್ತದೆ. ಪಕ್ಕಾ ಮಾಡೇ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಬಿಡಲ್ಲ ಅದನ್ನ. ಈಗ ಅದರಿಂದ ಲಾಸ್ ಏನಿಲ್ಲ, ಯಾರಿಗೂ ಲಾಸ್ ಏನೋ ಲಾಭನೂ ಇಲ್ಲ. ಏನಾಗುತ್ತೆ? SC ST ಅವರಿಗೆ ರಿಸರ್ವೇಶನ್ ಏನು ಕಡಿಮೆ ಆಗಲ್ಲ. ಈಗ ಯಾರ್ಯಾರು ಆಲ್ರೆಡಿ ಶ್ರೀಮಂತರು SC ST ಅಲ್ಲಿ ಶ್ರೀಮಂತರಾಗಿದ್ದಾರಲ್ಲ, ಅವ್ರನ್ನ ಕೈ ಬಿಟ್ಟು ಪಾಪ ಅದರಲ್ಲೂ ಕೂಡ ಎಷ್ಟೋ ಜನ ಬಡವರು ಇದ್ದಾರೆ, ಅವರಿಗೆ ಅವಕಾಶ ಸಿಗಲಿ ಅನ್ನೋದಕ್ಕೋಸ್ಕರ. ಹಾಗಾಗಿ SC ST ಕಮಿಟಿಗೆ ಏನೂ ಮೋಸ ಆಗಲ್ಲ ಇದರಿಂದ. ಬಟ್ ಯಾರ್ಯಾರು ಆಲ್ರೆಡಿ ರಿಚ್ ಇದ್ರಿ ನಿಮಗೆ ಹೊಡೆತ ಬೀಳುತ್ತೆ. ಬಡತನ ಇದ್ದಂತ SC ST ಅಲ್ಲಿ ಬಡ ವರ್ಗದವ್ರು ಅವ್ರಿಗೆ ಲಾಭ ಆಗುತ್ತೆ. ಬೇರೆ ಕೆಟಗರಿ ನಿಮ್ಮ ಪಾಡಿಗೆ ನೀವು ಇರುತ್ತೆ, ನಿಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಓಕೆ. ಸೊ ಮತ್ತೆ ಅದರಲ್ಲಿ ಅನ್ನೆಸೆಸರಿ ಕಾಂಟ್ರವರ್ಸಿ ವಿಚಾರ ಮಾಡ್ಕೊಂತ ಕುಂದ್ರಬೇಡಿ. ಇದು ಒಳ್ಳೆ ಬೆಳವಣಿಗೆನೆ. ಯಾಕಂದ್ರೆ ಕ್ರಿಮಿಲೇಯರ್ ಕೊಡಬೇಕಲ್ವಾ. ಈಗ ಪಾಪ IAS ಆಫೀಸರ್ ಇರ್ತಾರೆ, KS ಆಫೀಸರ್ ಇರ್ತಾರೆ, ಅವ್ರ ಮಕ್ಕಳಿಗೂ ಮತ್ತೆ ಅದೇ ರಿಸರ್ವೇಶನ್ ಕೊಟ್ರೆ ಅದರಲ್ಲಿ ಎಷ್ಟೋ ಜನ ಬಡವರು ಇನ್ನೂ ಏನು ಪಾಪ ಅವರಿಗೆ ಒಂದು ಒಳ್ಳೆ ಉದ್ಯೋಗನ ಇಲ್ಲ, ಏನೂ ಇಲ್ಲ. ಅಂಥವ್ರಿಗೆ ಸಿಗ್ಬೇಕಲ್ವಾ. ಸೊ ಅದು ಕೊಡುತ್ತೆ, ಇನ್ನೂ ಟೈಮ್ ಇಡುತ್ತೆ. ಅದಕ್ಕೆ ನಾ ಯಾಕೆ ಹೇಳಿದ್ನಿ ಅಂದ್ರೆ ಇದನ್ನ ಬೇಗ ಆಗಿ, ಇಲ್ಲಾಂದ್ರೆ ಇನ್ನೊಂದು ನೆಕ್ಸ್ಟ್ ಟೈಮಲ್ಲಿ ಬಂದ್ಬಿಡ್ತದೆ ಅದು. ಈ ರಿಸರ್ವೇಶನ್ ಬಂದ್ಬಿಡ್ತಂದ್ರೆ ಕಷ್ಟ ಆಗ್ತದೆ ನಿಮಗೆ. ನಂತರ ಅಷ್ಟು ಈಜಿ ಇರೋದಿಲ್ಲ. ಓಕೆ. ಇಲ್ಲಿ ಇದನ್ನ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಸ್ನೇಹಿತರೆ. SC ಲೆಫ್ಟ್, SC ಎಡಗೈ ಬಲಗೈ ಅಂತೀವಲ್ಲ, ಆ ಥರ ಲೆಫ್ಟ್ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ಬೇಕಂತ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಇದು ಮಾಡ್ಬೇಕಂತಿದೆ. ಅದು ಕೂಡ ಕೇಳ್ತಾರೆ. ಇದು ಇಂಪ್ಲಿಮೆಂಟ್ ಆಗಿಲ್ಲ. ಎಷ್ಟು? 6% ಆಗಬೇಕಂತ. ಇದು ಯಾವ ಕಮಿಟಿ ಹೇಳ್ತು ಅಂತ ಕಮೆಂಟ್ ಸೆಕ್ಷನ್ ಹೇಳಿ. SC ಲೆಫ್ಟ್ಗೆ 6%. ಮೋಸ್ಟ್ ಬ್ಯಾಕ್ವರ್ಡ್ ಇರೋದು ಇದೆ. ಈ SC ಕೆಟಗರಿ 17% ರಿಸರ್ವೇಶನ್ ಅಲ್ಲಿ 6% ಮೋಸ್ಟ್ ಬ್ಯಾಕ್ವರ್ಡ್ ಇರೋದು ಯಾರಿಗೆ? ಈ ಮಾದಿಗ ಕಮ್ಯುನಿಟಿ ಅಂತ ಬರುತ್ತಲ್ಲ, 6% ಅವರಿಗೆ. SC ರೈಟ್ ಬಲಗೈ ಅಂತೀವಲ್ಲ, 5.5%. ವಲಯ ಅಂತ ಕಮ್ಯುನಿಟಿ ಬರ್ತದೆ, ಅವರು 5.5%. ನಂತರ ಟಚಬಲ್, ಅನ್ಟಚಬಲ್ ಅಲ್ಲ, ಟಚಬಲ್. ಓಕೆ. ಅವ್ರಿಗೆ ಬಂಜಾರ ಇದು ಈ ತರ ಈ ಕಮ್ಯುನಿಟಿ ಅವರಿಗೆ ಬೋವಿ, ಬಂಜಾರ, ಬೋವಿ ಆ ತರ ಕಮ್ಯುನಿಟಿಗಳು ಬರ್ತಾವೆ. ಅವರಿಗೆ 4.5%. ಅದರ್ SC ಒಳಗೆ ಅದರ್ಸ್ ಅಂತ ಇರ್ತಾರಲ್ಲ, ಅವ್ರಿಗೆ 1% ಅಷ್ಟೇ. ಟೋಟಲ್ ಸೇರಿ 17%. ಈ ತರ ಇದು ಒಳ ಪಂಗಡಗಳ ಈ ತರ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಜಗಳ ಆಗ್ತಾ ಇದೆ. ಯಾಕಂದ್ರೆ ಆಯಾ ಕಮ್ಯುನಿಟಿ ಪಾಲಿಟಿಕ್ಸ್ ಇರೋದ್ರಿಂದ ಸ್ವಲ್ಪ ಆಗುತ್ತೆ. ಮುಂದಿನ ದಿನಗಳಲ್ಲಿ ಪಕ್ಕಾ ಆಗುತ್ತೆ. ಇದು ಇಂಟರ್ನಲ್ ಈ ತರ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಕಮ್ಯುನಿಟಿ ಇಲ್ಲಿ 17% ಅಂದಾಗ ಕೆಲವು ಕಮ್ಯುನಿಟಿ ಹೊಡೆದು ಬಿಡ್ತಾ ಇದೆ ಚಾನ್ಸ್, ಬೇರೆದವ್ರಿಗೆ ಸಿಗ್ತಾನೆ ಇಲ್ಲ. ಅದಕ್ಕೋಸ್ಕರ ಆ ಕಮ್ಯುನಿಟಿ ಇದ್ದಂತ ಸ್ವಲ್ಪ ಪಾಪ ತುಂಬಾ ಹಿಂದುಳಿದಿರ್ತಲ್ಲ, ಅವರಿಗೆ ಲಾಭಕ್ಕೋಸ್ಕರ. ಯಾವ ದಿನಾಂಕದಂದು ಬಂತು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು 1/11/2022 ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಆಚರಣೆ ಮಾಡ್ತಿರಲ್ಲ, ಅವಾಗ 2022ಕ್ಕೆ ಇದು 15% ಇದ್ದಿದ್ದು 17 ಆಯ್ತು, 3 ಇದ್ದಿದ್ದು 7 ಆಯ್ತು. ಟೋಟಲ್ SC STಗೆ ಕರ್ನಾಟಕದಲ್ಲಿ ರಿಸರ್ವೇಶನ್ ಅಷ್ಟಂದ್ರೆ ಎಷ್ಟು ಹೇಳ್ತೀರಿ ಸ್ನೇಹಿತರೆ? ಕರ್ನಾಟಕದಲ್ಲಿ SC STಗೆ ರಿಸರ್ವೇಶನ್ ಎಷ್ಟಂದ್ರೆ 24% ಇದೆ ಕರ್ನಾಟಕದಲ್ಲಿ. ಓಕೆ. ಸೊ 15 ಇದ್ದಿದ್ದು 17 ಆಯ್ತು, 3 ಇದ್ದಿದ್ದು 7 ಆಯ್ತು. ಮೊದಲು 18 ಇತ್ತು, ಈಗ 24 ಆಯ್ತು. 6% ಜಾಸ್ತಿ ಮಾಡಿದ್ದಾರೆ. ಸೊ ಒಳ್ಳೆ ಅವಕಾಶ. SC ST ಸ್ನೇಹಿತರಂತೂ ಈ ಇದರಲ್ಲಿ ಎಕ್ಸಾಮ್ ಅನ್ನ
ಚೆನ್ನಾಗಿ ಸೀರಿಯಸ್ ಆಗಿ ತಗೊಂಡು ಮಾಡಲಿ. ಎಸ್ಪೆಷಲಿ ಎಸ್ ಟಿ ಅವರು ನೋಡಿ 3-7 ಮಾಡ್ಯಾರ, ಇದನ್ನ ಬಿಡಬಾರ್ದು, ಈ ಚಾನ್ಸ್ ಮಾತ್ರ ಬಿಡುವಂಗಿಲ್ಲ. ಈ ಸಲ KS ಗೂ ಅಪ್ಲೈ ಇದೆ ಅದು, ಮತ್ತು ಇದು ಪ್ರಮೋಷನ್ ಅಲ್ಲೂ ಕೂಡ ನಿಮಗೆ ಒಳ್ಳೆ ಮೀಸಲಾತಿ ಕೂಡ ಚೆನ್ನಾಗಿದೆ. SC/ST ಸ್ನೇಹಿತರಿಗೆ ಬೇಗ ಆಗ್ಬಿಟ್ರೆ, ಈಗ ನೋಡಿ ತಹಶೀಲ್ದಾರ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಒಬ್ಬ ಜನರಲ್ ಕ್ಯಾಟಗರಿ ಅವರು ಸ್ನೇಹಿತರು ಮತ್ತು ಈ SC ಕ್ಯಾಟಗರಿ ST ಕ್ಯಾಟಗರಿ ಸ್ನೇಹಿತರು ಒಟ್ಟಿಗೆ ತಹಶೀಲ್ದಾರ್ ಹಾಕಾರ ಅನ್ಕೊಳ್ಳಿ. ಆದಾಗ ಫಸ್ಟ್ ರ್ಯಾಂಕ್ ಜನರಲ್ ಕ್ಯಾಟಗರಿ ಬಂದಾರೆ, ಸೆಕೆಂಡ್ SC ಬಂದಾರೆ, ಥರ್ಡ್ ST ಏನಾಯ್ತಾರ, ಅಥವಾ 10-20ನೇ ರ್ಯಾಂಕ್ ದೂರ ಬಂದಿದ್ರು SC/ST, ಫಸ್ಟ್ ಪ್ರಮೋಷನ್ ಆಗೋದೇ SC ಅವರಿಗೆ, ನಂತರ ನೆಕ್ಸ್ಟ್ ಆಗೋದು ST ಅವರಿಗೆ, ಆಮೇಲೆ ಜನರಲ್ ಕ್ಯಾಟಗರಿ. ತಹಶೀಲ್ದಾರ್ ಇದ್ದವರು ಅಸಿಸ್ಟೆಂಟ್ ಕಮಿಷನರ್ ಬೇಗ ಯಾರಾಗ್ತಾರೆ? ಫಸ್ಟ್ SC/ST ಅವರಿಗೆ ಫಸ್ಟ್, ಯಾಕಂದ್ರೆ ರೋಸ್ಟರ್ ಮಾಡಿದಾರಲ್ಲ, ಆ ರೋಸ್ಟರ್ಲಿ ಫಸ್ಟ್ ಒಂದನೇದ್ದು SCಗೆ, ಸೆಕೆಂಡ್ STಗೆ, ನಂತರದಲ್ಲಿ GM ಮಾತ್ರ ಬರ್ತದೆ. ಪ್ರಮೋಷನ್ ಅಲ್ಲಿ ಕೂಡ ಇದು ಅಪ್ಲೈ ಆಗ್ತದೆ, ಪ್ರಮೋಷನ್ ಅಲ್ಲೇ ಈ ತರ. ಓಕೆ, ಪ್ರಮೋಷನ್ ಅಲ್ಲಿ ಈ ತರ ಬರ್ತದೆ. ಸೊ ಅವಕಾಶ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಗೆ ಒಳ್ಳೆ ಅಡ್ವಾಂಟೇಜ್ ಇದೆ. ಗ್ರೂಪ್ ಬಿ ಆದ್ರೂ ತೊಂದರೆ ಇಲ್ಲ, ಗ್ರೂಪ್ ಬಿ ಆಗ್ಬಿಟ್ರೆ ಬೇಗ ಗ್ರೂಪ್ ಬಿ ಆಗ್ತೀರಿ, ಬೇರೆ ಕೆಟಗರಿಕಿನ ಬೇಗ. ಇದು ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಹೇಳಿ ನೋಡೋಣ? ಯಾವ ಆರ್ಟಿಕಲ್ ಅಲ್ಲಿ ಈ ತರ ಬಡ್ತಿಯಲ್ಲಿ ಮೀಸಲಾತಿ ಕೊಡ್ಬೇಕಂತ ಎಕ್ಸಾಕ್ಟ್ ಆರ್ಟಿಕಲ್ ಹೇಳಿ. ಬರೀ 16-15 ಹಿಂಗೆ ಹೇಳ್ಬಾರ್ದು. 15ರಲ್ಲಿ ಯಾವುದು, 16ರಲ್ಲಿ ಯಾವುದು, ಎಕ್ಸಾಕ್ಟ್ 4A 4B ಆ ತರ ಅದನ್ನ ಹೇಳ್ಬೇಕು ನೀವು. ಓಕೆ, ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಇಲ್ಲಿ ಮೋರ್ ದೆನ್ 50% ಇದ್ರೆ ಏನಾಗುತ್ತೆ? ನಮ್ಮ ಇಂದಿರಾ ಸಾನಿ ಕೇಸ್ ಪ್ರಕಾರ 50% ಒಳಗೆ ಇರ್ಬೇಕಂತಿದೆ. ಬಟ್ ಮೋರ್ ದೆನ್ 50% 9th ಶೆಡ್ಯೂಲ್ ಅಲ್ಲಿ ಇಡ್ತಾರ. 9th ಶೆಡ್ಯೂಲ್ ಅಲ್ಲಿ ಇಟ್ಟಂತ ಎಲ್ಲಾ ಒಂದು ವಿಷಯಗಳನ್ನ ನಾವು ಜುಡಿಷಿಯಲ್ ರಿವ್ಯೂ ಮಾಡಕ್ಕಾಗಲ್ಲ ಅಂತ ಕೊಟ್ರೆ ಸರಿನಾ ಅದು ಹೇಳಿಕೆ? ಇಲ್ಲ, ರಾಂಗ್ ಅದು. ಯಾಕಂದ್ರೆ ಇದು ಕೇಶವಾನಂದ ಭಾರತಿ ಕೇಸ್ ಆಯ್ತಲ್ಲ, ಬೇಸಿಕ್ ಸ್ಟ್ರಕ್ಚರ್ ಅಂತ ಬಂತು. ಅದಕ್ಕಿಂತ ಮುಂಚೆ ಏನೇನು ನೀವು 9th ಶೆಡ್ಯೂಲ್ ಅಲ್ಲಿ ಇಟ್ಟಿರಲ್ಲ, ಅದು ಬಚಾವದು, ಅದು ಮ್ಯಾಜಿಕ್ ಬಾಕ್ಸ್ ಅಂದಂಗೆ, ಅದನ್ನ ತೆಗೆದು ನೋಡಲ್ಲ ಸುಪ್ರೀಂ ಕೋರ್ಟ್. ಆ ಕೇಶವಾನಂದ ಭಾರತಿ ಕೇಸ್ ದಿನಾಂಕ ಇದೆಯಲ್ಲ, ಬೇಸಿಕ್ ಸ್ಟ್ರಕ್ಚರ್ ಹೇಳಿದ್ದು, ಆ ಕೇಸ್ ನಂತರ ಯಾವ್ದಾವ್ದನ್ನ ನೀವು 9th ಶೆಡ್ಯೂಲ್ ಇಟ್ಟರೆ ಅದನ್ನೂ ಓಪನ್ ಮಾಡಿ ನೋಡಿ, ಚೆಕ್ ಮಾಡಿ ಅದು ವ್ಯಾಲಿಡ್ ಇದೆ ಇಲ್ಲ ಅಂತ ಹೇಳ್ಬಿಡ್ತದೆ. ಆ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ. ಈಗ ಯಾವುದೇ ಒಂದು ಮೀಸಲಾತಿ ನೀವು ಎಕ್ಸ್ಟ್ರಾ ಕೊಟ್ಟಾಗ ನೀವು ಅದನ್ನ ಹೋಗಿ ಎಲ್ಲಿ ಇಡಬೇಕು? 9th ಶೆಡ್ಯೂಲ್ ಇಡಬೇಕು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 9th ಶೆಡ್ಯೂಲ್ ಅಲ್ಲಿ ಹೋಗಿ ಇಟ್ಟುಬಿಡ್ಬೋದಾ? ಅದು ಕೇಂದ್ರ ಮಾತ್ರ ಇಡಕ್ಕಾಗುತ್ತೆ. ಯಾಕಂದ್ರೆ ಕಾನೂನು ಸ್ಟಾರ್ಟಿಂಗ್ ಇನಿಷಿಯೇಟ್ ಎಲ್ಲಿ ಆಗುತ್ತೆ? ಸಂವಿಧಾನ ತಿದ್ದುಪಡಿ ಆಗೋದು ಇನಿಷಿಯೇಟ್ ಸ್ಟಾರ್ಟಿಂಗ್ ಆಗೋದು ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ ಮಾತ್ರ. ಆಮೇಲೆ ರಾಜ್ಯಗಳಿಗೆ ಅವಕಾಶ ಕೊಟ್ಟಿರ್ತಾರೆ, ಅದು ಅರ್ಧದಷ್ಟು ರಾಜ್ಯಗಳಿಗೆ ಮಾತ್ರ, ಅದು ಕೇವಲ ಸಿಂಪಲ್ ಮೆಜಾರಿಟಿಯಲ್ಲಿ ಮಾತ್ರ. ಹಾಗಾಗಿ ಕೇಂದ್ರದೇ ಇಂಪಾರ್ಟೆನ್ಸ್ ಇರ್ತದೆ. ಸೊ ಇಷ್ಟು ಪಾಯಿಂಟ್ ಕ್ಲಿಯರ್ ಆಯ್ತಾ? ಫಾಸ್ಟ್ ಆಗಿ ನೋಡಿ ಸ್ನೇಹಿತರೆ. 15% 17 ಆಯ್ತು, 3-7 ಆಯ್ತು, 24% ಟೋಟಲ್. ಮೊದಲು 18 ಇತ್ತು, ಈ 1-11-2022ರಿಂದ ಜಾರಿಗೆ ಬಂತು. ಈ 17% ಇದು ಒಳ ಮೀಸಲಾತಿ ಅಂತೀವಿ. ಇನ್ನು ಕೂಡ ಇದು ಯಾವ ಕಮಿಟಿ ಹೇಳ್ತೇವೆ ಅಂತ ಹೇಳಿ ಅದನ್ನು ಕೂಡ ಈ SC ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿದ್ದೆ, ಅದು ಮಾದಿಗ ಕಮ್ಯುನಿಟಿ 6% ಅವರಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಆಗಿ ಇವೆಲ್ಲ ಏನಿದೆ, ಭಾಗ 16 330ರಿಂದ 342 SC ST OBC ಆಂಗ್ಲೋ ಇಂಡಿಯನ್ ಇವರಿಗೆಲ್ಲ ಸಿಗುತ್ತೆ. ಇವೆಲ್ಲ ಸಂವಿಧಾನ ತಿದ್ದುಪಡಿಗಳನ್ನು ಹೇಳಿ ಈ ಯಾವ ಕ್ಯಾಟಗರಿಗೆ ಎಷ್ಟಿದೆ ರಿಸರ್ವೇಷನ್? ಕರ್ನಾಟಕದಲ್ಲಿ 56% ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ ಸ್ನೇಹಿತರೆ ಪ್ರೆಸೆಂಟ್ ರಿಸರ್ವೇಷನ್? 56. EWS ಎಷ್ಟಿದೆ ಕರ್ನಾಟಕದಲ್ಲಿ? ಎಷ್ಟು ಇಲ್ಲ, ಕೊಟ್ಟಿಲ್ಲ ಇನ್ನೂ ಕೂಡ. ಓಕೆ, ಬಿಜೆಪಿ ಸರ್ಕಾರ ತಗೊಂಡಿತ್ತು, ಒಪ್ಕೊಂಡಿತ್ತು ಅದನ್ನ, ಬಟ್ ಇಂಪ್ಲಿಮೆಂಟೇಷನ್ ಆಗಿಲ್ಲ. EWS ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಆಗಿಲ್ಲ. EWS ಯಾವ ರಾಜ್ಯದಲ್ಲಿ ಫಸ್ಟ್ ಆಯ್ತು ಅದೊಂದು ಹೇಳಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹೇಳಿ. ಅದನ್ನ ಕೇಳ್ತಾರೆ, EWS ಅನ್ನೋದು ಯಾವ ರಾಜ್ಯದಲ್ಲಿ ಮೊದಲು ಜಾರಿಗೆ ಬಂತು? ಓಕೆ, ನಮ್ಮ ದೇಶದಲ್ಲಿ ಇಷ್ಟಿದೆ. ಈ ಕೆನೆಪೆದರ ಅದ್ರ ಬಗ್ಗೆ ಹೇಳ್ತೀನಿ ಮತ್ತೆ. RN ಪ್ರಸಾದ್ ಅಂತ ಒಂದು ಕಮಿಟಿ ಮಾಡ್ತದ್ದು. ಕೆನೆಪೆದರ ಮೀಸಲಾತಿ ಎಷ್ಟಿದೆ ಸದ್ಯಕ್ಕೆ? 8 ಲಕ್ಷ ಇದೆ. ಅದು ಹೇಗೆ ಬಂತು ಅನ್ನೋದು ಕೂಡ ನೋಡೋಣ. ಯಾವ ವರ್ಷ ಎಷ್ಟಿತ್ತು, ಮೊದಲು ಎಷ್ಟಿತ್ತು, ಈಗ ಎಷ್ಟೈತೆ ಅದನ್ನ ಕೇಳ್ತಾರೆ. ಯಾಕಂದ್ರೆ ಕ್ರಿಮಿಲಿಯರ್ ಅನ್ನೋದು ಕೂಡ ಸಬ್ಜೆಕ್ಟ್ ನಿಮಗೆ ಸಿಲೆಬಸ್ ಅಲ್ಲಿ ಇದೆ. ಓಕೆ, ಇವೆಲ್ಲ ಮತ್ತೆ ಹೇಳ್ತೇನೆ. RN ಪ್ರಸಾದ್ ಈಗ ಸ್ವಲ್ಪ ಹಂಗೆ ನೆನಪಿರ್ಲಿ, ಅದ್ರ ಬಗ್ಗೆ ಹೆಂಗ್ ಬಂತು ಕಮಿಟಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಇದ್ರದ್ದು ಇವು 243D 243T ಅಂಡ್ 330 332 ಇವೆಲ್ಲ ಪಾಯಿಂಟ್ಗಳು ನೆನಪಿರ್ಲಿ ನಿಮಗೆ, ಬೇಸಿಕ್ ಆಗಿ ಕೇಳ್ತಾರೆ. ಸೊ ಇದು ರಿಸರ್ವೇಷನ್. ಎಷ್ಟು ಪಾಯಿಂಟ್ ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಮತ್ತೆ ಈಗ ಫಾಸ್ಟ್ ಆಗಿ ತುಂಬಾ ಹೇಳ್ತೀನಿ, ಒಂದು 20 30 40 50 ವಿಡಿಯೋವರೆಗೂ ಆಗ್ತಾ ಹೋಗ್ತದೆ. ಫಾಸ್ಟ್ ಆಗಿ ಜಾಸ್ತಿ ವಿಡಿಯೋಗಳನ್ನು ಮಾಡ್ತೀನಿ. ಇಷ್ಟು ರಿವಿಷನ್ ಮಾಡಿ. ಇದೊಂದ್ಸಲ ಮುಗಿದ್ಮೇಲೆ ಲಾಸ್ಟಿಗೆ ನೀ ಫ್ರೈಡೇ ಮತ್ತು ಸ್ಯಾಟರ್ಡೆ ಲೆಂದಿಯಾಗಿ ಆಲ್ಮೋಸ್ಟ್ 1 hour ಕಾಲ್ಸೋದು ಫಾಸ್ಟ್ ಆಗಿ ರಿವಿಷನ್ ಮಾಡ್ತಾ ಹೋಗ್ತೀನಿ. ಈಗ ಒಂದ್ಸಲ ನೀಟಾಗಿ ನೋಡೋಣ. ಓಕೆ, ಅರ್ಥ ಆಯ್ತಾ? ಇದಾಗಿದ ನಂತರ ಮತ್ತೆ ಹೇಳ್ತೀನಿ ಬೇಸಿಕ್ ಎಲ್ಲ ಎಕ್ಸಾಮಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಬರ್ತವೆ ಎಲ್ಲವೂ ಕವರ್ ಮಾಡ್ತೀನಿ. ಕೇಳ್ತಾ ಹೋಗಿ ಪರ್ಫೆಕ್ಟ್ ಆಗಿ ಹಾಕೋಗ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಕ್ಲಾಸ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಜಾಸ್ತಿ ಜನ ನೋಡ್ತಾರೆ, ನಾನು ಕ್ಲಾಸನ್ನು ಫಾಸ್ಟ್ ಆಗಿ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಚೆನ್ನಾಗಿ ಕೇಳಿದ್ರಿ, ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬಾರ್ದು. ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ರಿವಿಷನ್ ಕೂಡ ಮಾಡ್ಬೇಕು ನೀವು.